ನಿಂತ್ಕ ಅಲ್ಲೇ. ಏನು? ರಾತ್ರಿ ಯಾರು ಕೂಡ ಮಾತಾಡ್ತಾ ಇದ್ದಿದ್ದು ನಿನ್ನ ಫೋನಾಗ? ನಾನು ಯಾರ ಹತ್ರ ಮಾತಾಡ್ತಾ ಇದ್ದಿಲ್ಲ. ಸುಳ್ಳು ಸುಳ್ಳು ಹೇಳ್ಬೇಡ. ಯಾರು ಕೂಡ ಮಾತಾಡ್ತಾ ಇದ್ದಿದ್ದು? ನೀನೇನೇನು ಮಾತಾಡ್ದೆ ಎಲ್ಲ ನಾನು ಕೇಳಿಸ್ತಾನೆ. ಗೌರಿನೂ ಇಲ್ಲ, ಅಂಬುಜಿನೂ ಇಲ್ಲ. ಹೇಳು ಪಂಕಜ, ಯಾವಳವಳು ಪಂಕಜ? ಹಾಂ, ಯಾವಳವಳು ಪಂಕಜ? ಓ ಪಂಕಜನಾ? ಹ್ಞೂ ಸರಿ ಸರಿ, ಅವಳ ನನ್ನ ಕ್ಲಾಸ್ಮೇಟು. ಇಬ್ಬರು ಒಂದೇ ತವೆ ಓದಿತ್ತು. ಅದಕ್ಕೆ ರಾತ್ರಿ ಫೋನ್ ಮಾಡಿದ್ಲು, ಅದಕ್ಕೆ ಮಾತಾಡ್ತಾ ಇದ್ದೆ ಅಷ್ಟೇ. ಏನಷ್ಟೇ? ನಿಮ್ಮ ಯಜಮಾನ್ ಹೋದ್ಮೇಲೆ ಬಾ, ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ, ನಿನಗೆ ಮನೆ ಬೇಕಾ, ಆಸ್ತಿ ಬೇಕಾ? ಹಾಂ, ಇವ ನಿನ್ನ ಮಾತುಗಳು? ಇದೊಳ್ಳೆ ಚೆನ್ನಾಗದೆ, ಅವಳು ನನ್ನ ಕ್ಲಾಸ್ಮೇಟು. ಹ್ಞೂ ನೋಡ, ಇದೆಲ್ಲ ಕತೆ ಬೇಕಾಗಿಲ್ಲ. ಎಲ್ಲಿರೋದವಳು ಹೇಳು, ಹೋಗ ಅವಳಿಗೆ ಸರಿಯಾಗಿ ಪೂಜೆ ಮಾಡ್ತೀನಿ. ಏಯ್, ನಿಕೇನು ಮಾಡೋಕ್ಕೇನು ಕೆಲಸ ಇಲ್ಲ? ಹೇಳ್ತಾ ಇದ್ದೀನಲ್ಲ ನನ್ನ ಕ್ಲಾಸ್ಮೇಟೋಳು ಅಂತ. ಈಗ ನಾಚಿಕೆ ಮನ ಮರ್ಯಾದೆ ಆಗಲ್ಲ. ಊರು ಹೋಗುವಂಥದ್ದೇ ಕಾಡ್ಬಾ ಅಂತದೆ. ಒಬ್ರಲ್ಲ ಅಂತ ಇಬ್ಬರಿದ್ದೀರಿ. ಹಾಂ, ತಿಗ ಅವಳ ಪಕ್ಕದ ಮನೆ ಪಂಕಜ ಅವಳ. ಲೇ, ಅದೆಲ್ಲ ಕತೆ ಬೇಕಾಗಿಲ್ಲ ನಿಂಗೆ ಯಾಕೆ ಇವಾಗ? ನಿಮ್ಗೆಲ್ಲ ಏನು ಕಮ್ಮಿ ಮಾಡಿದ್ದೀನಿ? ಹಾಂ, ತೊಂದರೆ ಇಲ್ಲ ಪಂಕಜ. ನಿಂತ್ಕೋ. ಅಯ್ಯೋ, ಏನು ಹೇಳು? ಅವಳು ಹೇಳಿದ್ರೆ ಸರಿ, ಇಲ್ಲ ಅಂತಂದ್ರೆ ಅಷ್ಟೇ. ಏಯ್, ಎಲ್ಲ ವಿಷಯ ನಿಮ್ಗೆ ಕೇಳಬೇಕು ಅನ್ನೋದೇನು ಕಾನೂನಿಲ್ಲ. ನನ್ನ ಇಷ್ಟ, ನಾನು ಹೆಂಗಾನ ಇರ್ತೀನಿ. ಹಾಂ, ಏನಮ್ಮ ಅದು? ಏನು ಅಪ್ಪನ ಬೆಳಗ್ಗೆ ಕ್ಲಾಸ್ ತಗೊಂಡಿದ್ಯಾ? ಏನು ಕತೆ ಅಂತ? ಯಾವಳು ಪಕ್ಕದ ಮನೆ ಪಂಕಜ ಅಂತೆ, ಅವಳ ಜೊತೆಗೆ ನಿಮ್ಮ ಅಪ್ಪನ ಮಾತುಕತೆ. ಹಾಂ, ಹೌದಾ? ಪಕ್ಕದ ಮನೆ ಪಂಕಜ ಅಂತೀನಾ? ಮಾತಾಡ್ಕೊಳ್ಳಿ ಬಿಡು. ಏನಿಬ್ರು ಈ ಟಾರ್ಚರ್ ಕೊಟ್ಟರೆ ಅಪ್ಪನ ಇನ್ನೇನು ಮಾಡ್ತಾನೆ ಹೇಳು? ಹಾಂ, ಎಲ್ಲ ಒಂದು ಹತ್ರ ವಯಸ್ಸಾದ ಕಾಲದ ಖುಷಿಯಾಗಿರ್ಲಿ ಬಿಡಮ್ಮ. ಬೀಳ್ತವೆ ಕಾಪಾಲಕ್ಕೆ ಏಟುಗಳು ನಿಂಕ, ಹಂಗಿಂಗಲ್ಲ ಬೀಳ್ತವೆ. ವಯಸ್ಸಾದ ಕಾಲದಾಗ ಎಲ್ಲ ಒಂದು ಹತ್ರ ಆರಾಮಾಗಿರ್ಲಿ ಬಿಡು. ಹೆಂಗಂತೀಯಪ್ಪ? ಅದೇ ಹ್ಞೂ ಸರಿ, ನಂಗೆ ಟೈಮ್ ಆಯ್ತು, ಹೊತ್ತು ಶಿವನ ಅವಾಗೇನೆ ಹೊಟ್ಬಿಟ್ಟ. ರೂಪಾ ಅತ್ತೆ ಬಂದೆ. ಇವತ್ತು ಸ್ಕೂಲ್ಗೆ ಹೋಗಲ್ಲೇನಮ್ಮ? ಇಲ್ಲ ಅತ್ತೆ, 2 ದಿವಸ ರಜೆ ಕೊಟ್ಬಿಟ್ಟಿದ್ದೀವಿ, ರೆಸ್ಟ್ ಮಾಡೋಣ ಅಂತ. ನಮಗೂ ನಿದ್ದೆ ಇಲ್ಲ, ಏನೂ ಇಲ್ಲ, ಅದಕ್ಕೆ. ಹ್ಞೂ ಸರಿ, ನಿಮ್ಮ ಮಾವನು ಇಲ್ಲೇ ಇರ್ತಾನೆ, ಎಲ್ಲೂ ಹೋಗಲ್ಲ. ಸವಿತಾ ಕೇಳು ಅಡುಗೆ ಮಾಡು ಅಂತ, ಏನಾರ ಬಿಸಿ ಬಿಸಿ. ಹೋಗಿ ಮಾಡೈತಲ್ಲ ಅತ್ತೆ ಪಲಾವು? ಮಾಡೈತಾ? ಸರಿ, ಹೋಗು ಮಲ್ಕೊ, ಹೋಗು. ನಡಿ ಒಳಕ್ಕೆ ನಡಿ ಪಲಾವ್ ತಿನ್ಬಿಟ್ಟು ಮಲ್ಕಣಿ. ನಡಿ, ಎತ್ತು ಹೋಗೋದು ಬೇಡ ನೀನು. ಲೇ, ನನ್ನ ಕೆಲಸ ಇದೆ. ಹ್ಞೂ, ನೀವು ಕುಂದಂಗೆಲ್ಲ ಕುಣ್ಕೊಂಡು ಇರೋಕ್ಕಾಗಲ್ಲ ನಾನು. ಏನು ಕೆಲಸ ಇರೋದು? ಹಾಂ, ಅವಳಿಂದ ತಿರ್ಗ್ಬೇಕಾ ನೀನು? ಅವಳ ಪಂಕಜಿನ ನೋಡೋ ಚೆನ್ನಾಗಿರಲ್ಲ, ಎಲ್ಲಿದ್ರೆ ಅಲ್ಲಿಗೆ ಬರ್ತೀನಿ ನಾನು. ಹಾಂ, ಬಾ. ನೋಡ್ದಾ? ಹಾಂ, ನಾನು ಏನೋ ಅನ್ಕೊಂಡಿದ್ನಿ, ಬೋಲಾದೋನೆ ಈ ವಯಸ್ಸಿನಾಗ ಇನ್ನೊಬ್ಬಳು ಬೇಕಾ? ದುಡ್ಡಂಗೆ ಆಡ್ಸದೆ ಭಗವಂತ ದಂಡೆ ಕೊಟ್ಟವನಲ್ಲ, ಅದನ್ನ ಹೆಂಗೆ ಕರಗಿಸ್ಬೇಕು ಅಂತ ಯಪ್ಪನ ಆಲೋಚನೆ. ಪಂಕಜ ಹಲೋ ಬಾವ ನಿಂಗೆ ಹೇಳ್ತೀನಿ ಬಾವಾಗ. ಹ್ಞೂ, ಬರ್ತಾ ಇದ್ದೀನಿ. ಹ್ಞೂ, ರೆಡಿಯಾಗಿ ಪಿಕ್ಚರ್ಗೆ ಹೋಗೋಣ. ನೋಡ್ದಾ? ಅದು ಎಲ್ಲಕ್ಕೆ ಓದ್ತಾನೆ, ಹೋಗ್ಲಿ, ಹಿಂದೆನೆ ಓದ್ತೀನಿ. ನಡಿ, ಅದೆಲ್ಲಕ್ಕೆ ಓದ್ತೀಯ, ನಡಿ, ನಾನು ಬರ್ತೀನಿ. ಗೀತಾ, ಏನಕ್ಕ ಸಾವಿತ್ರಕ್ಕ? ಇದು ಪಲಾವ್ ಮಾಡ್ತೀನಿ ಅಂದಲ್ಲ, ಅದಕ್ಕೆ ತರಕಾರಿ ಎಲ್ಲ ಹಚ್ಚಿಕ್ಕಿದ್ದೀನಮ್ಮ. ನಾನು ಹಚ್ಕೊಂತ ಇದ್ನಲ್ಲ, ಇಡ್ಲಿ ಪರವಾಗಿಲ್ಲ. ಹಾಲು ಕಾಯಿಸಿಕ್ಕಿದ್ದೀನಿ. ಇವತ್ತು ಹುಡುಗರಿಗೇನೋ ಸ್ಕೂಲ್ ಇಲ್ಲಂತೆ, 2 ದಿವಸ ರಜಾ ಕೊಟ್ಟವ್ರಂತೆ, ಟೂರ್ ಹೋಗ್ಬಿಟ್ಟು ಬಂದ್ರಲ್ಲ, ಅದಕ್ಕೆ ಹುಡುಗರು ಎದ್ದಿದ ತಕ್ಷಣ ಹಾಲು ಕೊಡಮ್ಮ. ಹ್ಞೂ ಸರಿನಕ್ಕ, ನೀವು ಹೊಡ್ರಿ, ಎಲ್ಲರೂ ಅವಾಗೇನೋ ಹೋದ್ರು. ನೀವೇನು ತರಕಾರಿ ಹಚ್ಕೊಡೋ ಕೆಲಸ ಎಲ್ಲ ಮಾಡ್ಕೊಂಬರ್ರಿ, ನಾನೇ ಮಾಡ್ಕೊತೀನಿ ಎಲ್ಲನೂ. ಇಲ್ಲ ಸರೋಜಕ್ಕೆ ಅಡುಗೆ ಮಾಡ್ತಾ ಇದ್ದಲ್ಲ, ಆವಾಗ ಪಾತ್ರೆ ಉಜ್ಕೊಟ್ಟು ಎಲ್ಲ ಕಸ ಗುಡಿಸಿ ತರಕಾರಿ ಹಚ್ಕೊಟ್ಟು ಹೋಗ್ತಾ ಇದ್ದೀನಿ, ಅದೇ ರೂಢಿ ನಂಗೆ. ಇರಲಿ ಇನ್ಮೇಲೆ ನಾನೇ ಮಾಡ್ತೀನಿ, ನೀವು ಹೋಗ್ರಿ. ಹ್ಞೂ ಸರಿನಮ್ಮ. ಹುಡುಗರ್ಗ ಹಾಲು ಕೊಡೋದು ಮರ್ತ್ಬಿಟ್ಟೆಮ್ಮ, ಕೊಡ್ತೀನಕ್ಕ, ನೀವು ಹೋಗ್ರಿ. ಈ ಮಕ್ಕಳ ಹೆಸ್ರೇನೋ ನಂಗೆ ಗೊತ್ತಿಲ್ಲ. ಹಾಂ, ಎದ್ದ ಮೇಲೆ ಅವ್ರನ್ನೇ ಕೇಳಬೇಕು. ಪುಟ್ಟ ಏ ಪುಟ್ಟಿ ಎದ್ದೇಳ್ರು. ಸ್ನೇಹ, ಹಾಲು ಕೊಡ್ಲಮ್ಮ? ಬಾ, ಕೊಡ್ತೀನಿ ಬಾ. ಅಯ್ಯೋ, ಇಷ್ಟೊಂದು ಜನ ಓಡಾಡ್ತವ್ರೆ, ನಿಮ್ಮ ಅಮ್ಮನ ಆದ್ರೂ ಗುರ್ಕೆ ಹೊಡಿತಾವಳೆಲ್ಲ. ನಮ್ಮ ಅಮ್ಮನ ಆಸ್ತಿನೇ ನಿದ್ದೆ. ಅದೇ ದೊಡ್ಡ ಆಸ್ತಿ. ನಮ್ಮ ಅಮ್ಮನ ಅದೊಂದು ಬಿಟ್ರೆ ಇನ್ಯಾವುದು ಬೇಡ. ಅಯ್ಯೋ ಕರ್ಮ, ಎಲ್ಲ ಮಕ್ಳು ಎದ್ದಿದ್ರು ಚೆನ್ನಾಗಿತ್ತಾಯ್ತು, ಇನ್ನು ಯಾರು ಎದ್ದಿಲ್ಲ. ಸ್ನೇಹ ಬಿಟ್ಟಿ, ಇವ್ರ ಮನೆಗೆ ಬಂದಾಗಿಂದ ಯಾಕೆ ನಾನೊಂಥರ ಚೇಂಜ್ ಆಗ್ಬಿಟ್ಟಿದ್ದೀನಲ್ಲ? ಹಾಂ, ಏನು ನಂಗೆ ಗೊತ್ತು? ದಾರಿ ಕಾಣಿಸ್ತಾ ಇತ್ತಲ್ಲ, ಆ ದಾರಿಯಿಂದ ಹೋಗ್ತಾ ಇರೋದು. ಕಲ್ಲಾದರೂ ಇರಲಿ, ಮುಳ್ಳಾದರೂ ಇರಲಿ, ಏನು ಮಾಡೋಕ್ಕಾಗಲ್ಲ. ಹೌದು, ನಿಮ್ಮ ಹೆಸರೆಲ್ಲ ಏನು? ನಿಮ್ಮ ಪರಿಚಯ ಮಾಡ್ಕೊಡ್ಬೇಕು ನನಗೆ. ನನ್ನ ಹೆಸರು ರಾಮು. ನನ್ನ ಹೆಸರು ಚೈತನ್ಯ. ನನ್ನ ಹೆಸರು ಆದಿಶಂಕರ. ಅವಳು ಜಗಳಗಂಟು ಸ್ನೇಹ. ಅಯ್ಯೋ, ನಾನು ಯಾರ ಮೇಲೆ ಜಗಳ ಮಾಡಲ್ಲಮ್ಮ. ನಾನು ಯಾಕೆ ಜಗಳ ಮಾಡಲಿ? ಹೌದು, ನೀವ್ಯಾರು? ಇಲ್ಲಿಗೆ ಬಡ್ಡಿ ಬಂಗಾರ ಮಜ್ಜಿ ಅಂತ ಒಬ್ಬರು ಬರ್ತಾ ಇದ್ರಲ್ಲ,
ಅವ್ರ ಮಗಳು ನಾನು. ಓ ಹೌದಾ, ಸರಿ ಸರಿ. ಇವತ್ತು ಸ್ಕೂಲ್ಗೆ ಹೋಗಲ್ಲಂತೆ. ಇವತ್ತು ಸ್ಕೂಲ್ಗೆ ಹೋಗಕ್ಕೆ ಭಾನುವಾರ ರಜಾ ಇವತ್ತು. ಅಯ್ಯೋ ನೋಡು, ಭಾನುವಾರ ಅಲ್ಲ ಇವತ್ತು, ನಾನು ಮತ್ತೆ ಹೋಗ್ಬಿಟ್ಟೆ. ಸರಿ ನೀವೆಲ್ಲ ಹೋಗಿ ಹಾಲು ಕುಡಿ ಹೋಗ್ರಿ, ನಾನು ಟಿಫನ್ ಮಾಡ್ತೀನಿ ಬೇಗ. ಏನ್ ಟಿಫನ್ ಮಾಡ್ತೀರಾ ಆಂಟಿ? ಪಲಾವ್ ಮಾಡ್ತೀನಿ. ಮೊಸರು ಬಜ್ಜಿ? ಮೊಸರು ಬಜ್ಜಿ ಚಟ್ನಿ ಎರಡೂ ಮಾಡ್ತೀನಿ. ಮೊಸರು ಬಜ್ಜಿ ಬೇಕಾದ್ರೆ ಮೊಸರು ಬಜ್ಜಿ ಹಾಕೊಂಬೋದು, ಚಟ್ನಿ ಬೇಕಾದ್ರೆ ಚಟ್ನಿ ಹಾಕೊಬೋದು. ಅದ್ರ ಜೊತೆಗೆ ಬಿಸಿ ಬಿಸಿ ಬೋಂಡ ಇದ್ರೆ ಸೂಪರ್. ಮಾಡೋಣಂತ ಬಿಡುವ. ಹಂಗಾದ್ರೆ ನಾವೆಲ್ಲ ಸೇರ್ಕೊಂಡು ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಕೊಡ್ತೀರಿ, ನೀವು ಪಲಾವ್ ಮಾಡೋ ಅಷ್ಟರಲ್ಲಿ ಬೋಂಡ ಹಾಕ್ತಿರಂತೆ. ಓ ಹೌದಾ, ಸಹಾಯ ಮಾಡ್ತೀರಾ ನಂಗೆ ಅಡುಗೆಯಲ್ಲಿ? ಹೌದು. ಸರಿ ಸರಿ ಆಯ್ತು, ನಾನು ಪಲಾವ್ ಮಾಡೋಷ್ಟರಲ್ಲಿ ನೀವೆಲ್ಲ ಈರುಳ್ಳಿ ಎಲ್ಲ ಹಚ್ಕೊಟ್ರಿ. ಸರಿ ಆಂಟಿ, ಆಯ್ತು. ಹಾಲು ಕುಡಿಸ್ಬಿಟ್ಟು ಹಚ್ಕೊಳ್ರಪ್ಪ, ಹೋಗ್ರಿ. ಸರಿ. ಲೇ ಸರೋಜಿ, ಸರೋಜಿ, ಲೇ ಒಳ್ಳೆ ಮಾನಿಗೆಟ್ಟು ಹೆಂಗ್ಸೆತ್ತು. ನಾನು ಎಲ್ಲಿ ನೋಡಿಲ್ಲಮ್ಮ ಇಂಥ ಹೆಂಗಸ್ನ. ಮನೆ ತುಂಬ ಜನ ಓಡಾಡ್ತಾವ್ರೆ, ಇನ್ನೂ ಇಲ್ಲೇ ಮಲ್ಕೊಂಡಿದ್ದೆ ನೋಡು. ನೆನ್ನೆ ಕೂತಿರೋದು ಈ ಜಾಗದಾಗ, ಇನ್ನೂ ಎದ್ದಿಲ್ಲ. ನಿನ್ನಂಥ ಮಾನ್ಗೆಟ್ಟು ಹೆಂಗಸ್ನ ಇನ್ನೊಬ್ಬಳಿಲ್ಲ ಪ್ರಪಂಚದಾಗ. ಲೇ ಸರೋಜಿ, ಸರೋಜಿ, ಇವಳ ಬಾಯಕಮ್ಮಣ್ಣ ಅಕ್ಕ ಶೈಕನೇ ಕೈಗನ ಚೆನ್ನಾಗಿ ಫೋನ್ ಮಾಡಿಸ್ಕೊಡ್ಬೇಕು, ಮಾತಾಡಬೇಕು. ಇಲ್ಲ ಅಂತಂದರೆ ಇವಳ ದಾರಿಗೆ ಬರಲ್ಲ. ಇನ್ನ ಅವಳು ಎಷ್ಟು ಬಂದು ಉಗಿದಾಳೆ ಹೇಳು, ಇನ್ನು ಯಾವ್ದಾಗ ಹಾಕಿ ಉಗಿದಾಳು ಇವಳನ್ನ. ಇವಳಿಗೆ ಎಷ್ಟು ಉಗಿದ್ರೂ ಮಾನ ಮರ್ಯಾದೆ ಇಲ್ಲ. ಲೇ ಲೇ ಸರೋಜಿ, ಅಯ್ಯೋ ಭಗವಂತ. ಲೇ ಅದ್ಯಾಕ್ಲೆ ಕೂತ್ಕೊಂಡು ಬಿಡಿಸ್ತಾ ಇದೆಯಾ? ಮಲ್ಕೊಂಡು ಬಿಡಿಸೆ. ಅದೇಕಮ್ಮ ಅಂಬುಜಮ್ಮ ಹಂಗೆ ಹೇಳ್ತಾ ಇದೆಯಾ? ಅಲ್ಲ ಬೊಕ್ಕೊಂಡು ಬಿರಿ ಬಿರಿನ ಬಿಡಿಸೋದಲ್ಲ, ಕೂತ್ಕೊಂಡು ಬಿಡಿಸ್ತಾವಳೆ. ಆಯಾ ಗಿಡಗಳೆಲ್ಲ ಬೊಗ್ಗೋಗವೆ, ಹಣ್ಣಾಗೋಗೋ ಕಾಯಿ ಒಂದೊಂದೇ ಬಿಡಿಸ್ಬೇಡ. ಎಷ್ಟೊತ್ತಂತ ಬೊಕ್ಕೊಂಡಿರಕತ್ತದೆ, ಬೇರೆ ನಾವು ಬರಲ್ಲ. ಸರಮ್ಮ ಸರ. ಬೆಳಗ್ಗೆ 10:15 ಬರ್ತೀರಿ, ಸಾಯಂಕಾಲ 5 ಗಂಟೆ ಆಗೋತ್ತಾಳೆ. ಇನ್ನು 5 ಗಂಟೆನೇ ಆಗಿರಲ್ಲ. ಎದ್ದು ಬಿತ್ತು ಹೇಳ್ದಿರ ಮಾಡ್ದಿರ ಓಡೋಗ್ತೀರಿ. ಅಯ್ಯೋ ನಮ್ಮ ಕೆಲಸ ನಾವು ಮಾಡ್ಕೊಂತೀರಿ, ಓದ್ತೀರಿ ಎಲ್ಲ. ಇನ್ನ ಸುಶೀಲ ಎಲ್ಲ ಬರಿಲ್ಲ, ಸೈಲೆಂಟ್ ಆಯ್ತದ್ಲ. ನೋಡ ಆ ಕಡೆಗೆ ಬಿಡಿಸ್ತಾವ್ ನೋಡು. ಸೋರಾಯ್ತು. ಶಕ ಮುಕ್ಕಲ್ ಹಾಕೊಂಡು ಕೂತ್ಕೊಂಬಿಟ್ರಿ. ಜಯಮ್ಮ ಸೈಲೆಂಟ್ ಅಲ್ಲ, ಬಂದಾಗಿಂದ ಒಂದೇ ಬಿಟ್ಟಿದ್ದೀನಿ ಬಿಡ್ಸಿರೋ ಜಾಗ್ವಾರ. ಅಯ್ಯೋ ಅಲ್ಲಿ ಕುಂಬಿಸೋದು ನೋಡಮ್ಮ. ಓ ಅಯ್ಯಮ್ಮನ ಇವಾಗ ಬಂದ್ಬಿಟ್ಟು ಅದೇನು ಆಡ್ಬಾಟ ಮಾಡ್ತಾಳ. ಸಾವಿತ್ರಿ ಅಲ್ಲೇ ಕುತ್ಕ, ಅಲ್ಲೇ ಕುತ್ಕ, ಅಲ್ಲೇ ಬಿಡ್ಸು. ನಾವ್ ಯಾರು ಇದ್ರೆ ಕೆಲ್ಸಕ್ಕೆ ಮಾಡೋದು, ಇಲ್ಲಾಂದ್ರೆ ಇವ್ರು ಕೆಲ್ಸಕ್ಕೆ ಮಾಡಲ್ಲ. ಹೌದಂತೆ, ಸುಮ್ಮನೆ ಇರಮ್ಮ. ಇವತ್ತೊಂದು ದಿವಸನೇ ನಾನು ಕೆಲ್ಸಕ್ಕೆ ಬರೋದು, ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ. ಅದ್ಯಾಕೋ? ನಾನು ಬ್ಯೂಟಿ ಪಾರ್ಲರ್ ಇಡ್ತಾ ಇದ್ದೀನಿ. ಜಾಗ ಎಲ್ಲ ನೋಡಿದ್ದೀನಿ, ಅದೆಲ್ಲ ರೆಡಿ ಮಾಡಿಸ್ಬೇಕು. ನಾಳೆ ನಂಗೆ ಲೋನ್ ಕೊಡ್ತಾರೆ. ಇವತ್ತೇ ಲಾಸ್ಟ್ ಕೆಲ್ಸಕ್ಕೆ ಬರೋದು. ಓಹೋ, ಹಂಗಂದ್ರೆ ಏನು? ಹಂಗಂದ್ರೆ ಈ ಕಣ್ಣು ಬುಗ್ಲೆಲ್ಲ ಗೀಸ್ತಾರಲ್ಲ, ಅದು ಮಕ ಬೆಳಗಾಗೋದು. ಈ ಕೂದಲು ಇವಾಗ ನಿಂಗೆ ಬೆಳಗಾಗವಲ್ಲ ಕೂದಲ, ಆ ಕೂದಲೆಲ್ಲ ಕಪ್ಪು ಮಾಡೋದು ಅದೆಲ್ಲಾನು. ಹೌದಲ್ಲ, ಇವಾಗ ಈ ಬಿಳಿ ಕೂದಲೆಲ್ಲ ಕಪ್ಪು ಮಾಡ್ಬಿಡ್ತೀರೇನೆ? ಬಣ್ಣ ಹಾಕಿ ಕಪ್ಪು ಮಾಡ್ತೀರಿ. ಎಷ್ಟು ದಿನ ಆಯ್ತದೆ ಬಣ್ಣ? ಅದು ಇರ್ತದೆ ಒಂದು 20 ದಿವಸ, 15-20 ದಿವಸ ಇರ್ತದೆ. ಹೌದಾ, ಸರಿ ಬಿಡು. ಸರಿ ನೀನು ಬಾಯ್ತಾ? ಇಲ್ಲಿ ಬಂದು ಅಡ್ಡ ನಿಂತ್ಕೊಳ್ಳೋದು, ಕೆಲಸ ಮಾಡಿಲ್ಲ ಅಂತ ಬಾಯ್ ಬೇಕನ್ನೋದು. ಸಮಯ ಬಾಯ್ ಬಾಯ್ ಬಾಯ್. ಕೆಲ್ಸದ ನಂಕ ಮರ್ಯಾದಾಗ ಬಂದ್ಬಿಟ್ರೆ ಸರಿ, ಇಲ್ಲ ಅಂತ ನೋಡಿ ಚೆನ್ನಾಗಿರಲ್ಲ. ಏನ್ ಹೇಳು? ಬಾಯ್ ಬಾಯ್ ಬಾಯ್ಲಿ. ಬಾಯಿಲ್ಲ ಅಂದ್ರೆ ಓದ್ತಾ ಇದೆಯಾ? ನಿನ್ಗೆ ಮಾಡಕ್ಕೆ ಕೆಲ್ಸಿಲ್ಲ, ಹೋಗ. ಬೇಡ, ಓದೋದು ಚೆನ್ನಾಗಿರಲ್ಲ. ಏನಮ್ಮ ನಿಂದು ರಾಮಾಯಣ? ನಡಮ್ಮ ಮೆಣಸಿನ್ಕಾಯಿ ಬಿಸಿ ನಡಮ್ಮ. ಅವ್ರ ತೋಟಕ್ಕೂ ಬಿಡಿಸ್ಬೇಕಿನಾ? ಹ್ಞೂನಮ್ಮ, ಎಲ್ಲ ಕೆಲಸನೂ ಅವ್ರ ತೋಟದಾಗ ನಮ್ಮ ತೋಟದಾಗ. ಇವಾಗ ಅವ್ರದ್ದು ಬೇರೆ ನಮ್ಮದು ಬೇರೆ ಏನಿಲ್ಲ. ಅವ್ರ ತೋಟಕ್ಕೂ ಕೆಲಸ ಮಾಡ್ಬೇಕಾಗ ಅಲ್ಲಿ ಲೈಟ್ ಕಂಬ ಕಾಣಿಸ್ತದಲ್ಲ, ಅಲ್ಲಿ ಗಂಟ. ಅವ್ರು ಎಷ್ಟು ದಿನ ಆಯ್ತು ಫ್ಯಾಕ್ಟ್ರಿ ಮಾಡಿದ್ದೆ, ಅವ್ರ ತೋಟಕ್ಕೆ ಬರೋದು ಬಿಟ್ಬಿಟ್ರೆ ನಾವೇ ಮಾಡಬೇಕು. ಅವಳೇನ ಮಾಡ್ತಾವಳೆ? ಅವಳು ಏನು ಮಾಡ್ತಾವಳೆ ಹೇಳು ಮನೆಗ? ಅವಳು ಸವಿತಿ ಇಲ್ಲ, ಅವಳಿಲ್ಲ, ಬಂದು ಕೆಲಸ ಮಾಡೋಕ್ಕಾಗಲ್ಲ. ಹೇಳ್ಬಿಟ್ಟು ಬಂದಿದ್ದೀನಿ, ಚಿಚ್ಚಿ ಬರ್ತಾಳೆ. ಬರ್ತಾಳೆ ಚಿಚ್ಚಿ, ಸವಿತಾನು ಚಿಚ್ಚಿ ಇಬ್ರು ಬರ್ತಾರೆ. ನಡಿ ಕೂಲಿ ಇರೋದಕ್ಕೆ ನಡಿ. ಅವ್ರ ಮಾತು ಕೇಳ್ಕೊಂಡು ಇದ್ದೋಗ್ಬಿಡ್ತಾರೆ. ಮುಂದುವರಿಯುವುದು.